ನಮಸ್ಕಾರ. ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. 20ನೇ ತಾರೀಕು ಜನವರಿ 20ನೇ ತಾರೀಕು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ 2ನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದೊಂದು ರೀತಿಯಾದಂತಹ ಇಡೀ ಜಗತ್ತು ನೋಡುವಂತಹ ಕಾರ್ಯಕ್ರಮ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಸಿಗೋದು ಒಂದು ಗೌರವಯುತವಾದಂತಹ ಒಂದು ವಿಚಾರ ಅನ್ನೋದು ಎಲ್ಲರ ಪ್ರತಿಪಾದನೆ. ಅದಕ್ಕೆ ತಕ್ಕಂತೆ ಸಾಕಷ್ಟು ದೇಶಗಳ ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ಆ ದೇಶದಲ್ಲಿ ಪ್ರೆಸಿಡೆಂಟ್ ಅಧ್ಯಕ್ಷರು ಮುಖ್ಯಸ್ಥರಾಗಿದ್ದರೆ ಅವರಿಗೆ ಆಹ್ವಾನಗಳನ್ನು ಅಮೆರಿಕ ಟ್ರಂಪ್ ತಂಡ ಕಳಿಸ್ತಾ ಇದೆ. ಭಾರತಕ್ಕೂ ಸಹ ಆ ಆಹ್ವಾನ ಬರುತ್ತೆ. ಆ ಆಹ್ವಾನ ಮೋದಿ ಅವರಿಗೆ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಜನರ ನಿರೀಕ್ಷೆ ಆಗಿತ್ತು. ಮತ್ತು ಮೋದಿ ಭಕ್ತರಿಂದ ಹಿಡಿದು ಮಾಧ್ಯಮಗಳವರೆಗೆ ಅದು ಬಂದೇ ಬರುತ್ತೆ. ಯಾಕೆಂದರೆ ಮೋದಿ ಮತ್ತು ಟ್ರಂಪ್ ಇಬ್ಬರು ಸಹ ಭಯಂಕರ ಕ್ಲೋಸ್ ಫ್ರೆಂಡ್ಸು. ಒಬ್ಬರನ್ನ ಒಬ್ಬರು ತಬ್ಕೊಂಡು ಎಷ್ಟೆಲ್ಲ ಹೊಗಳಿಕೆಗಳನ್ನು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡಿರ್ತಾರೆ ಅಂತ ಇವರೆಲ್ಲರೂ ಕೂಡ ಬಿಲ್ಡಪ್ ಕೊಟ್ಕೊಂಡು ಬರ್ತಿದ್ರು. ಆದರೆ ಡೊನಾಲ್ಡ್ ಟ್ರಂಪ್ ತಂಡ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕಳಿಸಿಲ್ಲ. ಚೈನಾದ ಪ್ರೆಸಿಡೆಂಟ್ ಝಿ ಜಿನ್ಪಿಂಗ್ಗೆ ಕಳಿಸಿದ್ದಾರೆ. ಇಟಲಿಯ ಪ್ರೈಮ್ ಮಿನಿಸ್ಟರ್ ಜಾರ್ಜಿಯಾ ಮೆಲೋನಿಗೆ ಕಳಿಸಿದ್ದಾರೆ. ಬೆಂಜಮಿನ್ ನೆತನ್ಯಾಹುಗೆ ಹೋಗಿದೆ. ಲ್ಯಾಟಿನ್ ಅಮೇರಿಕಾ, ಯುರೋಪಿನ ಎಲ್ಲ ದೇಶಗಳು, ಆಲ್ಮೋಸ್ಟ್ ಎಲ್ಲ ದೇಶಗಳ ಪ್ರಧಾನಮಂತ್ರಿ ಅಥವಾ ಪ್ರೆಸಿಡೆಂಟಿಗೆ ಆಹ್ವಾನಗಳು ಹೋಗಿದೆ. ಆದರೆ ಭಾರತಕ್ಕೆ ಮಾತ್ರ ಒಂದು ವ್ಯಕ್ತಿಯ ಹೆಸರಿನಲ್ಲಿ ಆಹ್ವಾನ ಬಂದಿಲ್ಲ. ಭಾರತಕ್ಕೆ ಆಹ್ವಾನ ಬಂದಿದೆ. ಒಂದು ರಾಷ್ಟ್ರವಾಗಿ ನೀವು ಪಾಲ್ಗೊಳ್ಳಿ ಅಂತ ಆಹ್ವಾನ ಬಂದಿದೆ. ಅಲ್ಲಿ ನರೇಂದ್ರ ಮೋದಿ ಹೆಸರಿಗೆ ಬಂದಿಲ್ಲ. ಹಾಗಾಗಿ ಮೋದಿ ಸರ್ಕಾರ ಭಾರತದ ಪರವಾಗಿ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನು ಹೋಗೋದಕ್ಕೆ ಹೇಳಿದೆ. ಅವರು ಹೋಗ್ತಾರೆ ಅನ್ನೋದು ನಿಶ್ಚಯ ಆಗಿದೆ. ಹೇಗಿದೆ ನೋಡಿ ಇದು. ಝಿ ಜಿನ್ಪಿಂಗ್ ಚೈನಾದ ಪ್ರೆಸಿಡೆಂಟಿಗೆ ಆಹ್ವಾನ ಹೋಗುತ್ತೆ. ಆದರೆ ಅವರು ಹೇಳ್ತಾರೆ ನಾನು ಬರೋದಕ್ಕಾಗೋದಿಲ್ಲ, ನನ್ನ ಪ್ರತಿನಿಧಿಯನ್ನು ಕಳಿಸ್ಕೊಡ್ತೀನಿ ಅಂತ. ಆದರೆ ಇಲ್ಲಿ ನರೇಂದ್ರ ಮೋದಿಯವರು 1 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದಾರೆ. ನನಗೆ ಆಹ್ವಾನ ಬರುತ್ತೆ, ಅದೊಂದನ್ನು ಬಿಲ್ಡಪ್ ಮಾಡ್ಬೋದು. ಮಾಧ್ಯಮಗಳು ಸಹ ಬಿಲ್ಡಪ್ ಮಾಡ್ತವೆ. ಒಳ್ಳೆ ಅವಕಾಶ ಅಂತ ಕಾಯ್ತಿದ್ರೆ ನರೇಂದ್ರ ಮೋದಿ ಅವರಿಗೆ ಅದು ಬರಲೇ ಇಲ್ಲ. ಕೊನೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನು ಅಮೆರಿಕಾಗೆ ಕಳಿಸಿದರು. ಹೋಗಿ ಏನಾದರೂ ನೋಡಿ ನನಗೊಂದು ಆಹ್ವಾನ ಬರೋ ಹಾಗೆ ಮಾಡಿ ಅಂತ. ಬರಲೇ ಇಲ್ಲ. ಕೊನೆಗೆ ಈಗ ಬಂದಿದೆ. ಅದು ದೇಶದ ಹೆಸರಿಗೆ ಬಂದಿದೆ. ಹಾಗಾದರೆ ಯಾಕೆ ಇಬ್ಬರು ಒಳ್ಳೆ ದೋಸ್ತುಗಳ ಹಾಗಿದ್ದಂತಹ ಟ್ರಂಪ್ ಚುನಾವಣೆಗೆ ಕಳೆದ ಬಾರಿ 2020ರಲ್ಲಿ ಚುನಾವಣೆಗೆ ನಿಂತಿದ್ದಾಗ ಅಲ್ಲಿ ಹೋದಂತಹ ನರೇಂದ್ರ ಮೋದಿ ಅವರು ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಟ್ರಂಪ್ ಪರವಾಗಿ ಪ್ರಚಾರವನ್ನೇ ಕೈಗೊಂಡಿದ್ದಂತಹ ಮೋದಿ ಮತ್ತು ಟ್ರಂಪ್ ಪ್ರೆಸಿಡೆಂಟ್ ಆಗಿದ್ದಾಗ ಇಲ್ಲಿಗೆ ಕರೆಸಿ ಗುಜರಾತ್ನಲ್ಲಿ ಒಂದು ಕಾರ್ಯಕ್ರಮ, ನಮಸ್ತೆ ಟ್ರಂಪ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಇಡೀ ದೇಶಕ್ಕೆ ಟ್ರಂಪನ್ನು ಪರಿಚಯ ಮಾಡಿಸೋ ರೀತಿಯಲ್ಲಿ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿದಂತಹ ಮೋದಿ ಒಂದು ಕಡೆ. ಇನ್ನೊಂದು ಕಡೆ ಟ್ರಂಪು ಸಹ ಆಗಾಗ ಮೋದಿ ಅವರನ್ನು ಅಮೆರಿಕಾಗೆ ಕಳಿಸ್ಕೊಂಡು ಎದುರಿಗೆ ಬಂದಾಗೆಲ್ಲ, ಅದು ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಸಭೆ ಇರಲಿ, ಎದುರಿಗೆ ಬಂದಾಗೆಲ್ಲ ಇಬ್ಬರು ತಪ್ಪಿಕೊಂಡು ಶೇಕ್ ಹ್ಯಾಂಡ್ ಕೊಟ್ಕೊಂಡು ಎಷ್ಟೆಲ್ಲ ಸ್ನೇಹವನ್ನು ತೋರಿಸ್ತಾ ಇದ್ದಂತಹ ಟ್ರಂಪ್ ಯಾಕೆ ಮೋದಿ ಅವರಿಗೆ ವೈಯಕ್ತಿಕ ಆಹ್ವಾನವನ್ನು ಕೊಟ್ಟಿಲ್ಲ? ಅದರ ಹಿಂದೆ 2 ಕಾರಣಗಳಿದೆ. ಆ 2 ಕಾರಣಗಳನ್ನು ವಿವರಿಸೋದಕ್ಕಿಂತ ಮೊದಲು ಈ ಬಗ್ಗೆ ರಾಜ್ಯಸಭಾ ಸದಸ್ಯ, BJPಯ ರಾಜ್ಯಸಭಾ ಸದಸ್ಯ ಸುಬ್ರಹ್ಮಣ್ಯಂ ಸ್ವಾಮಿ ಒಂದು ಎಕ್ಸಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅವರೇನಂತ ಹಾಕಿದ್ದಾರೆ? ವೆಯ್ಟರ್ಗೆ ಆಹ್ವಾನ ಬಂದಿದೆ, ಪ್ರಧಾನಿಗೆ ಆಹ್ವಾನ ಬಂದಿಲ್ಲ ಅಂತ ಹಾಕಿದ್ದಾರೆ. ವೆಯ್ಟರ್ ಅಂದರೆ ಹೋಟ್ಲಲ್ಲಿ ಸರ್ವರ್ ಕೆಲಸ ಮಾಡ್ತಾರಲ್ಲ, ಅವರಿಗೂ ಬಂದಿದೆ, ಪ್ರಧಾನಿಗೆ ಜೈಶಂಕರ್ಗೆ ಬಂದಿರೋದ್ರ ಬಗ್ಗೆ ಹೇಳಿದರು. ವೆಯ್ಟರ್ ಅಂತ ಯಾಕೆ ಕರೀತಾ ಇದ್ದಾರೆ ಇವರನ್ನ ಅಂದರೆ, ಮೋದಿಗೆ ಆಹ್ವಾನ ತಗೊಂಡು ಬರಲೇಬೇಕು ಅಂತ ಜೈಶಂಕರ್ನ ಅಮೆರಿಕೆಗೆ ಕಳಿಸಲಾಗಿತ್ತು. ಅಲ್ಲಿ ಹೋದಾಗ ಸಹ ಆ ಸಂದರ್ಭದಲ್ಲಿ ಇದೇ ಸುಬ್ರಹ್ಮಣ್ಯಂ ಸ್ವಾಮಿ ಒಂದು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಅಲ್ಲಿ ಇವರು ಹೋಗಿದ್ದಾರೆ, ಆಹ್ವಾನ ತರಲೇಬೇಕು, ಇಲ್ಲದೆ ಹೋದರೆ ಕೆಲಸ ಕಳ್ಕೊಂಬಿಡ್ತಾರೆ, ಸಚಿವ ಸ್ಥಾನ ಕಳ್ಕೊಂಬಿಡ್ತಾರೆ ಅಂತೆಲ್ಲ ಪೋಸ್ಟ್ ಹಾಕಿದ್ರು. ಅದನ್ನು ಮುಂದುವರಿಸ್ಕೊಂಡು ಇವತ್ತು ಅಟ್ಯಾಕ್ ಮಾಡಿದ್ದಾರೆ. ಮೋದಿಗೆ ಆಹ್ವಾನ ಬಂದಿಲ್ಲ, ವೆಯ್ಟರ್ಗೆ ಬಂದ್ಬಿಟ್ಟಿದೆ, ಜೈಶಂಕರ್ ಹೋಗ್ತಾರೆ ಅನ್ನೋ ವಿಚಾರಕ್ಕೆ ಹಾಕಿರುವಂಥದ್ದು. ಸೊ ಹಾಗಾದರೆ ಯಾಕೆ
ಜಗತ್ತಿನ ಎಲ್ಲ ದೇಶಗಳು, ಆಲ್ಮೋಸ್ಟ್ ಎಲ್ಲ ಪವರ್ಫುಲ್ ದೇಶಗಳಿಗೂ ಸಹ ವೈಯಕ್ತಿಕ ಆಹ್ವಾನಗಳು ಹೋಗಿದೆ. ಅಲ್ಲಿನ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ಗಳಿಗೆ ಆಹ್ವಾನ ಹೋಗಿದೆ, ಭಾರತಕ್ಕೆ ಮಾತ್ರ ಕಳಿಸಿಲ್ಲ. ಮೋದಿಯವರ ಮೇಲೆ ಇವರಿಗೆ, ಟ್ರಂಪ್ಗೆ ಈಗ ಸಿಟ್ಟು ಯಾಕೆ ಬಂದಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ಅಲ್ಲಿ 2 ಕಾರಣಗಳಿದೆ. ಒಂದನೇ ಕಾರಣವನ್ನು ತಿಳಿಸ್ತೀನಿ. ಅದು ಆರಂಭ ಆಗಿದ್ದು ಸೆಪ್ಟೆಂಬರ್ 5ನೇ ತಾರೀಕು, ಸೆಪ್ಟೆಂಬರ್ 5, 2024. ಅವತ್ತು ಬೈಡನ್, ಪ್ರಸ್ತುತ ಅಧ್ಯಕ್ಷರಾಗಿರುವ, ಅಮೇರಿಕದ ಅಧ್ಯಕ್ಷರಾಗಿರುವಂತಹ ಬೈಡನ್ ವಯಸ್ಸಿನ ಕಾರಣಕ್ಕೆ ಅವರ ಮೇಲೆ ಒತ್ತಡ ಬರುತ್ತೆ, ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರಿಬೇಕು, ಆ ಜಾಗಕ್ಕೆ ಕಮಲಾ ಹ್ಯಾರಿಸ್ ಬರ್ತಾರೆ ಅನ್ನುವಂತಹ ನಿರ್ಧಾರ ಆಯಿತು. ಕಮಲಾ ಹ್ಯಾರಿಸ್ ಆವತ್ತು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಆಯ್ಕೆಯಾದರು ಟ್ರಂಪ್ ವಿರುದ್ಧ. ಮುಂದಿನ ದಿನಾಂಕ, ಮುಖ್ಯವಾದ ದಿನಾಂಕ ಅಂದರೆ ಸೆಪ್ಟೆಂಬರ್ 10. ಆಗಸ್ಟ್ 5ಕ್ಕೆ ಕಮಲಾ ಹ್ಯಾರಿಸ್ ಆಯ್ಕೆ ಆಗ್ತಾರೆ. ಸೆಪ್ಟೆಂಬರ್ 10ನೇ ತಾರೀಕು ಅಮೇರಿಕದಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮುಖ್ಯವಾದಂತಹ 2 ಅಭ್ಯರ್ಥಿಗಳು, ಅಂದರೆ ಯಾರು ಪ್ರೆಸಿಡೆಂಟ್ಗಾಗಿ ಅಲ್ಲಿ ಸ್ಪರ್ಧೆ ಮಾಡ್ತಿದ್ರು ಅವರ ನಡುವೆ ಡಿಬೇಟ್ಗಳು ನಡೆಯುತ್ತೆ. ಅದು ಅಲ್ಲಿನ ಸಂಪ್ರದಾಯ. ಆ ಸಂಪ್ರದಾಯದ ಅನುಗುಣವಾಗಿ ಸೆಪ್ಟೆಂಬರ್ 10, 2024ರಲ್ಲಿ ಒಂದು ಡಿಬೇಟ್ ನಡೆಯುತ್ತೆ ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ನಡುವೆ. ಈ ಡಿಬೇಟ್ ನಂತರ ಎಲ್ಲ ಮಾಧ್ಯಮಗಳು, ಜಗತ್ತಿನಾದ್ಯಂತ ಸುದ್ದಿ ಸಂಸ್ಥೆಗಳು ಮತ್ತು ದೊಡ್ಡ ದೊಡ್ಡ ಲೀಡರ್ಸು, ಎಲೆಕ್ಷನ್ ಪಂಡಿತರು ಎಲ್ಲರೂ ಹೇಳಿದ್ದೇನು ಅಂದರೆ ಈ ಡಿಬೇಟ್ನಲ್ಲಿ ಟ್ರಂಪ್ಗೆ ಸೋಲಾಗಿದೆ. ಕಮಲಾ ಹ್ಯಾರಿಸ್ ಇದರಲ್ಲಿ ಭರ್ಜರಿ ಗೆಲುವು ಸಾಧಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅಮೇರಿಕ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ಸೇ ಗೆಲ್ತಾರೆ, ಕಮಲಾ ಹ್ಯಾರಿಸ್ ಮುಂದಿನ ಅಧ್ಯಕ್ಷರಾಗ್ತಾರೆ. ಅಮೇರಿಕದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗೋದು ಕನ್ಫರ್ಮ್, ಗ್ಯಾರಂಟಿ ಅನ್ನುವಂತಹ ಸುದ್ದಿಗಳನ್ನು ಎಲ್ಲ ಕಡೆ ಬಿತ್ತರಿಸಲಾಯಿತು. ಅದಾದ ನಂತರ ಒಂದು 10-11 ದಿನಗಳ ಅಂತರದಲ್ಲಿ ನರೇಂದ್ರ ಮೋದಿ ಅವರು ಅಮೇರಿಕಾಗೆ ಭೇಟಿ ಕೊಟ್ಟಿದ್ದರು. ಅಲ್ಲೊಂದು ಕ್ವಾಡ್ ಲೀಡರ್ಸ್ ಸಮಿಟ್ ಅನ್ನುವಂತಹ ಒಂದು ಸಮಾವೇಶ ಇತ್ತು, ಅದರಲ್ಲಿ ಭಾಗವಹಿಸೋದಕ್ಕೆ. ಇಲ್ಲೇ ಸಮಸ್ಯೆ ಆರಂಭ ಆಗಿತ್ತು. 21, 22, 23 ಸೆಪ್ಟೆಂಬರ್ 21ರಿಂದ 23ನೇ ತಾರೀಕಿನ ನಡುವೆ ನರೇಂದ್ರ ಮೋದಿ ಅವರು ಕ್ವಾಡ್ ಸಮಿಟ್ನಲ್ಲಿ ಭಾಗಿಯಾಗೋದಕ್ಕೆ ಅಮೇರಿಕಾಗೆ ಹೋದರು. ಅದು ಮುಗಿಸ್ಕೊಂಡು ಹಾಗೆ ವಾಪಸ್ ಬಂದಿದ್ದರು, ಏನು ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಅಲ್ಲೇ ಉಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಯಾಕಂದರೆ ಯುಎನ್ದು ಒಂದು ಸಮಾವೇಶ ಇತ್ತು, ಯುನೈಟೆಡ್ ನೇಷನ್ಸ್ದು ಒಂದು ಸಮಾವೇಶ ಇನ್ನೊಂದು ವಾರದಲ್ಲಿತ್ತು. ಹಾಗಾಗಿ ವಾಪಸ್ ಹೋಗಿ ಬರೋದ್ಯಾಕೆ, ಅಲ್ಲೇ ಉಳ್ಕೊಳ್ಳೋಣ ಅಂತ ಮೋದಿಯವರು ಉಳ್ಕೊಂಡ್ರು. ನ್ಯೂಯಾರ್ಕಿಗೂ ಸಹ ಹೋದರು. ಅಲ್ಲಿ ಬೈಡನ್ ಭೇಟಿ ಆಯಿತು. ಆ ಸಂದರ್ಭದಲ್ಲಿ ಟ್ರಂಪ್ದು ಒಂದು ಇಂಟರ್ವ್ಯೂ ನಡೀತಾ ಇತ್ತು ಟಿ ವಿಯಲ್ಲಿ. ಆ ಇಂಟರ್ವ್ಯೂದಲ್ಲಿ ಭಾರತ ಅಮೇರಿಕ ಸಂಬಂಧಗಳ ಬಗ್ಗೆ ಟ್ರಂಪ್ಗೆ ನಿರೂಪಕರು, ಆ್ಯಂಕರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಟ್ರಂಪ್ ಹೇಳ್ತಾರೆ, ಇಂಡಿಯಾ ಈಸ್ ಎ ಗ್ರೇಟ್ ಕಂಟ್ರಿ, ಮೋದಿ ಈಸ್ ಎ ಗ್ರೇಟ್ ಲೀಡರ್, ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಮೋದಿ ನನ್ನ ಬಹಳ ಆತ್ಮೀಯ ಗೆಳೆಯ, ಭಾರತ ದೊಡ್ಡ ಶ್ರೇಷ್ಠವಾದಂತಹ ದೇಶ, ಮೋದಿ ನನ್ನ ಫ್ರೆಂಡ್ಶಿಪ್ ತುಂಬ ಇದೆ ಅನ್ನುವಂತಹ ಹೇಳಿಕೆಯನ್ನು ಟ್ರಂಪ್ ಕೊಡ್ತಾರೆ. ಜೊತೆಗೆ ಅದರಲ್ಲಿ ಒಂದು ಆಹ್ವಾನದ ರೀತಿಯಾದಂತಹ ಮಾತು ಹೇಳ್ತಾರೆ, ಐ ವುಡ್ ಲೈಕ್ ಟು ಮೀಟ್ ಮೋದಿ. ಈಗ ಅಮೇರಿಕಾದಲ್ಲಿದ್ದಾರಲ್ಲ ಮೋದಿ, ಅವರನ್ನು ಭೇಟಿ ಮಾಡಬೇಕು ಅಂತಿದ್ದೀನಿ. ಅಂದರೆ ಇಂಡೈರೆಕ್ಟಾಗಿ ನನ್ನನ್ನು ಭೇಟಿ ಮಾಡಲಿ ಮೋದಿ ಅಂತ ಟ್ರಂಪ್ ಹೇಳಿದ್ದು. ಆದರೆ ಟ್ರಂಪ್ ಹೇಳಿದ್ದಕ್ಕೆ ಕಾರಣ ರಾಜಕೀಯ ಕಾರಣ. ಯಾಕಂದರೆ ಕಳೆದ ಬಾರಿ 2020ರಲ್ಲಿ ಬಂದು ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮೋದಿ ಭಾರತೀಯ ಏನು ಜನ ಅಲ್ಲಿದ್ದಾರೆ, ಭಾರತೀಯ ಮೂಲದ ಜನ, ಅವರಿಗೆ, ಅನಿವಾಸಿ ಭಾರತೀಯರಿಗೆ ಕರೆ ಕೊಟ್ಟಿದ್ರಲ್ಲ, ಈ ಬಾರಿಯೂ ಬಂದು ಕರೆ ಕೊಟ್ಟರೆ ನನಗೆ ಎಲೆಕ್ಷನಲ್ಲಿ ಉಪಯೋಗಕ್ಕೆ ಬರ್ಬೋದು ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಯಾಕಂದರೆ ಕಮಲಾ ಹ್ಯಾರಿಸ್ ಭಾರತದ ಮೂಲದ ಮಹಿಳೆ ಅನ್ನುವ ಕಾರಣಕ್ಕಾಗಿ ಭಾರತ ಮೂಲದ ಮತದಾರರು ಕಮಲಾ ಹ್ಯಾರಿಸ್ ಕಡೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿತ್ತು. ಅದನ್ನು ಸ್ವಲ್ಪ ಆದರೂ ಕಟ್ ಮಾಡೋದಕ್ಕೆ ಮೋದಿ ಬಂದು ನನ್ನ ಪರವಾಗಿ ಒಂದೆರಡು ಮಾತಾಡಿದ್ರೆ, ನಾನು ಮೋದಿಯನ್ನು ಭೇಟಿ ಮಾಡಿದ್ರೆ ನನಗೆ ಒಂದಷ್ಟು ವೋಟ್ ಬೀಳುತ್ತೆ ಅನ್ನೋದು ಟ್ರಂಪ್ ಲೆಕ್ಕಾಚಾರ ಆಗಿತ್ತು. ಆದರೆ ಮೋದಿ ಅವರಿಗೆ ಇದೆಯಲ್ಲ ಒಂದು, ಅದನ್ನು ಏನಂತ ಕರಿತೀರಿ, ಖಯಾಲಿನ, ಚಟಾನ, ಯಾರಿಂದ ಲಾಭ ಆಗುತ್ತೋ ಅವರನ್ನು ಮಾತ್ರ ಪರಿಗಣಿಸೋದು. ಅಷ್ಟೊತ್ತಿಗಾಗಲೇ ಎಲ್ಲ ಕಡೆ ಸುದ್ದಿ ಆಗಿತ್ತಲ್ಲ, ಕಮಲಾ ಹ್ಯಾರಿಸ್ ಗೆಲ್ಲೋದು ಗ್ಯಾರಂಟಿ ಅಂತ. ಅದೇ ಮೋದಿಯವರ ಮೈಂಡ್ಗೂ ಬಂತು. ಮೋದಿಯವರಿಗೆ ಸಲಹೆಗಾರರಾಗಿ ಯಾರಿದ್ದರೋ ಆ ಬುದ್ಧಿವಂತರು ಸಹ ಅದನ್ನೇ ಹೇಳಿರ್ತಾರೆ, ಮೋದಿ ಟ್ರಂಪ್ನ ಭೇಟಿ ಮಾಡಲಿಲ್ಲ,
ಮೋದಿ ಟ್ರಂಪ್ ಭೇಟಿ ನಡೆಯಲಿಲ್ಲ, ಮೋದಿ ಟ್ರಂಪನ್ನು ಭೇಟಿ ಮಾಡೋದಕ್ಕೆ ಹೋಗಲಿಲ್ಲ, ಟ್ರಂಪ್ ಕಡೆಯಿಂದ ಹೇಳಿಕೆ ಬಂದ ನಂತರವೂ ಸಹ ಹೋಗಲಿಲ್ಲ. ಅದು ಟ್ರಂಪ್ಗೆ ಸಿಟ್ಟನ್ನು ತರಿಸಿದೆ. ಅದು ಒಂದು ರೀಸನ್. ಯಾಕೆ ಮೋದಿಯವರು ಹೋಗಲಿಲ್ಲ ಅಂದರೆ ಕಮಲಾ ಹ್ಯಾರಿಸ್ ಗೆಲ್ಲೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಾದ ಸಮೀಕ್ಷೆಗಳು ಬರ್ತಾಯಿತ್ತು. ಭಾರತ ಮೂಲದ ಮಹಿಳೆ ಬೇರೆ. ಕಮಲಾ ಹ್ಯಾರಿಸ್ ಗೆದ್ದರೆ ಇವತ್ತು ನಾನು ಟ್ರಂಪ್ನ ಭೇಟಿ ಮಾಡಿಬಿಟ್ಟು ಬಂದರೆ ನಾಳೆ ಕಮಲಾ ಹ್ಯಾರಿಸ್ಗೆ ಹತ್ರ ಹೋದಾಗ ನನಗೆ ಒಂದು ರೀತಿ ಮುಜುಗರ ಆಗತ್ತೆ, ಕಮಲಾ ಹ್ಯಾರಿಸೇ ಗೆಲ್ಲೋದು ಅನ್ನೋದು ನರೇಂದ್ರ ಮೋದಿಯವರ ಲೆಕ್ಕಾಚಾರ ಆಗಿತ್ತು. ಅಲ್ಲಿಗದು ಟ್ರಂಪ್ ಮತ್ತು ಮೋದಿಯವರ ಭೇಟಿ ನಡೀಲಿಲ್ಲ. ಅದು ಒಂದು ಕಾರಣ. ಇನ್ನೊಂದು ಕಾರಣ, ಟ್ರಂಪ್ ಮೋದಿಯವರಿಗೆ ವೈಯಕ್ತಿಕ ಆಹ್ವಾನ ಕೊಡದೇ ಇರೋದಕ್ಕೆ ಇರಬಹುದಾದಂತಹದ್ದು ಅದಾನಿ ಫ್ಯಾಕ್ಟರ್. ಅದಾನಿ ವಿರುದ್ಧ 3 ಕೇಸ್ ಇದೆ. 1 ಕ್ರಿಮಿನಲ್ಲು, 2 ಫೈನಾನ್ಷಿಯಲ್ ಕೇಸುಗಳು. ಅಮೆರಿಕದಲ್ಲಿ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ ಅಮೆರಿಕ ಕೋರ್ಟ್ ಕಡೆಯಿಂದ ಅದಾನಿ ವಿರುದ್ಧ. ಅದಾನಿ ಮತ್ತು ಮೋದಿ ಅವರ ನಡುವಿನ ಸಂಬಂಧದ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು. ಅದಾನಿಯನ್ನು ಕರ್ಕೊಂಡು ಮೋದಿ ಎಲ್ಲ ದೇಶಕ್ಕೂ ಹೋಗಿದ್ದಾರೆ, ಎಲ್ಲ ಕಡೆ ಬಿಸ್ನೆಸ್ ಕೊಡಿಸಿದ್ದಾರೆ, ಲೋನ್ಗಳು ಕೊಡಿಸಿದ್ದಾರೆ ಬ್ಯಾಂಕುಗಳಿಂದ. ಅಲ್ಲಿನ ಕಾಂಟ್ರಾಕ್ಟ್ಗಳನ್ನು ಕೊಡಿಸೋದಕ್ಕೆ ಒತ್ತಡ ಹೇರಿರುವಂತಹ ಆರೋಪಗಳು ಇದೆ. ಶ್ರೀಲಂಕಾ ನೇರವಾಗಿ ಹೇಳ್ತಾ ಇದೆ, ಅದಾನಿಗೆ ಪ್ರಾಜೆಕ್ಟ್ ಕೊಡಿಸೋದಕ್ಕೆ ಮೋದಿ ಆಫೀಸಿಂದ ಒತ್ತಡ ಬಂತು ನಮಗೆ ಅಂತ. ಕೆಲವು ದೇಶಗಳಲ್ಲಿ ಅದಾನಿನ ಕರ್ಕೊಂಡು ಹೋಗಿ ಆಸ್ಟ್ರೇಲಿಯಾದಂತಹ ಕೋಲ್ ಮೈನಿಂಗ್ ವಿಚಾರ ಆಗಿರ್ಬೋದು, ಬೇರೆ ಏನೇನೋ ವಿಚಾರಕ್ಕೆ ಅದಾನಿಯನ್ನು ಕರ್ಕೊಂಡು ಹೋಗಿ ಮೋದಿಯವರು ಜೊತೆಯಲ್ಲೇ ಆ ದೇಶಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಕೊಡಿಸಿರೋ ಆರೋಪಗಳಿದೆ. ಅಂತಹ ಸಂಬಂಧ ಹೊಂದಿರುವಂತಹ ವ್ಯಕ್ತಿಗಳ ಏನಿದ್ದಾರೆ ಅದಾನಿ ಮತ್ತು ಮೋದಿ, ಅದಾನಿ ವಿರುದ್ಧ ಅಮೆರಿಕದಲ್ಲಿ ಕೇಸುಗಳಿದೆ. ಆ ಕಾರಣಕ್ಕೂ ಸಹ ಮುಜುಗರ ಆಗಬಹುದು ಅನ್ನುವ ಕಾರಣಕ್ಕಾಗಿ ಟ್ರಂಪ್ ಮೋದಿಯವರಿಗೆ ವೈಯಕ್ತಿಕವಾದಂತಹ ಆಹ್ವಾನ ಕೊಟ್ಟಿಲ್ಲ ಅನ್ನೋದು ಸಹ 2ನೇ ಕಾರಣವಾಗಿರ್ಬೋದು. ಸೊ ಇದೆರಡು ಕಾರಣ. ಮೋದಿ ಟ್ರಂಪ್ ಬಯಸಿದ ನಂತರವೂ ಸಹ ಟ್ರಂಪನ ಭೇಟಿ ಮಾಡಲಿಲ್ಲ, ಟ್ರಂಪ್ ಗೆಲ್ಲಲಾರ ಅಂತ ಮೋದಿಯವರ ಮನಸ್ಸಿನಲ್ಲಿ ಕೂತಿರಬಹುದು. ಅಥವಾ ಇನ್ನೊಂದು ಅದಾನಿ ಫ್ಯಾಕ್ಟರ್. ಇದೆಲ್ಲದರ ನಡುವೆ ಈಗ ಒಂದು ವಿಚಾರ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದನ್ನೊಂದು ರೀತಿಯಾದಂತಹ ಫಾರಿನ್ ಪಾಲಿಸಿಯ ಫೇಲ್ಯೂರ್ ಅಂತ ಕೂಡ ಅನ್ಕೋಬೋದು. ಯಾಕಂದರೆ ಒಂದು ದೇಶದಲ್ಲಿ ಚುನಾವಣೆಗಳು ನಡೀತಿರಬೇಕಾದ್ರೆ ನಮ್ಮ ದೇಶದ ಪ್ರಧಾನಿಯಾಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಆದಷ್ಟು ಆ ದೇಶಕ್ಕೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಹೋದರೂ ಸಹ ಅಧಿಕೃತವಾಗಿ ಯಾರನ್ನು ಭೇಟಿ ಮಾಡಬಾರ್ದು. ಯಾವುದೋ ಸಮಿಟ್ಗೆ ಹೋಗಿದ್ರೆ ಸಮಿಟಲ್ಲಿ ಅದನ್ನು ಭಾಗವಹಿಸಿದ್ರೆ ವಾಪಸ್ ಬಂದ್ರ ಅಂತಿರಬೇಕು. ಅದು ಬಿಟ್ಟು ಬೈಡನ್ನ ಭೇಟಿ ಮಾಡ್ತೀನಿ, ಟ್ರಂಪ್ನ ಭೇಟಿ ಮಾಡಲ್ಲ, ಕಮಲಾ ಹ್ಯಾರಿಸ್ ಗೆಲ್ಲಬಹುದು ಅನ್ನೋ ಕಾರಣಕ್ಕೆ ಟ್ರಂಪ್ನ ಭೇಟಿ ಮಾಡಲ್ಲ, ಹೀಗೆಲ್ಲ ಮಾಡಿದ್ರೆ ಇಂತಹ ಸನ್ನಿವೇಶ ಎದುರಾಗುತ್ತೆ. ಅಂತಹ ಸನ್ನಿವೇಶದ ಕಾರಣಕ್ಕಾಗೇ ಇವತ್ತು ನರೇಂದ್ರ ಮೋದಿ ಅವರಿಗೆ ಇಂತಹ ಅವಮಾನ ಆಗಿದೆ ಅಂತಲೇ ಹೇಳಬೇಕಾಗತ್ತೆ. ಸೊ ಈ 2 ಕಾರಣಗಳನ್ನು ನಾವು ಸ್ಪಷ್ಟವಾಗಿ ಉದಾಹರಣೆಗಳಾಗಿ ನೋಡ್ಕೋಬೋದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾವ ರೀತಿ ಟ್ರಂಪ್ ಮತ್ತು ಮೋದಿಯವರ ಸ್ನೇಹ ಮತ್ತೆ ಯಾವ ದಿಕ್ಕಿಗೆ ಬದಲಿಸುತ್ತೆ ಅನ್ನೋದನ್ನು ಈಗಲೇ ಹೇಳೋಕ್ಕಾಗೋದಿಲ್ಲ. ಆದರೆ ಸದ್ಯಕ್ಕಂತೂ ಟ್ರಂಪ್ ಮೋದಿಯವರ ವಿರುದ್ಧ ಸಿಟ್ಟಾಗಿರೋದು 100% ಪಕ್ಕ. ಹಾಗಾಗಿ ವೈಯಕ್ತಿಕ ಇನ್ವಿಟೇಷನ್ ಬಂದಿಲ್ಲ, ದೇಶದ ಹೆಸರಿಗೆ ಇನ್ವಿಟೇಷನ್ ಬಂದಿದೆ. ಹಾಗಾಗಿ ಇದನ್ಯಾರೂ ಕೂಡ ದೇಶಕ್ಕೆ ಆಗಿರೋ ಅವಮಾನ ಅಂತ ಸ್ವೀಕರಿಸಬಾರ್ದು. ಮೋದಿಯವರಿಗೆ ಬಂದಿಲ್ಲ ಆಹ್ವಾನ, ಅದು ಅವರಿಗೆ ಮಾತ್ರ ಅನ್ವಯಿಸಬೇಕು ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.